ಸ್ವೀಟಿ, ಎಲ್ಲಿ ಹೋಗ್ತಾ ಇದೀಯಾ? ತಿಂಡಿ ಬೇಡವಾ? ಬೇಡ ಬಾರ್ಗು, ತಿಂಡಿ ತಿಂತ ಕೂರಕ್ಕಿಂತ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಮೊದಲು ಅದನ್ನ ಮುಗಿಸ್ಕೊಳ್ತೀನಿ. ಏನಂತ ಕೆಲಸ? ಕೆಲಸ ನಾನು ಅನ್ಕೊಂಡಂಗಾದ್ರೆ ಬಂದು ಹೇಳ್ತೀನಿ. ನನ್ನ ಸ್ವೀಟಿ ಕೈ ಹಾಕಿದಾಳೆ ಅಂದಮೇಲೆ ಎಂಥ ಕೆಲಸ ಆದ್ರೂ ಆಗೇ ಆಗತ್ತೆ. ಗುಡ್ ಲಕ್. ಬೇಗ ಬಂದ್ಬಿಡು ಆಯ್ತಾ? ಮಧ್ಯಾಹ್ನ ಊಟನಾದ್ರೂ ಒಟ್ಟಿಗೆ ಮಾಡೋಣ. ಬಾಯ್. Brown cow, have you any milk? Yes sir, at as you can. Turn it to butter, make it into cheese, freeze it to ice cream and drink it as you please. ಅಂಕಲ್, ಆಂಟಿ, ಇವರು ಶರ್ಲಿ ಅಕ್ಕ, ಇವರು ಮಯೂರಿ ಅಕ್ಕ, ಇದು ನಮ್ ನಿಧಿ ಪುಟ್ಟ. ಮೊನ್ನೆ ಎಂಗೇಜ್ಮೆಂಟ್ ಅಲ್ಲಿ ಒಬ್ರಿಗೊಬ್ರು ಮುಖ ನೋಡೋದು ನಗ್ಸೋದು ಇಷ್ಟೇ ಆಗೋಯ್ತು. ಯಾರು ಸರಿಯಾಗಿ ಮಾತಾಡ್ಸಕ್ಕೆ ಆಗಿಲ್ಲ. ಎಲ್ಲ ಗಡಿಬಿಡಿ. ಐ ಆಮ್ ಸೋ ಸಾರಿ. ಅಯ್ಯೋ ಪರವಾಗಿಲ್ಲ, ಅದ್ರಲ್ಲೇನಿದೆ. ಆಂಟಿ, ನಮ್ ಶರ್ಲಿ ಅಕ್ಕ ಪಾರಿಸ್ ಅವರು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಗೊತ್ತಾ? ಓ, ಇಸ್ ಇಟ್? ವೆರಿ ಗುಡ್, ವೆರಿ ಗುಡ್. ನೀವು ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಸೂಪರ್ ಇದ್ದೀನಿ. ಕನ್ನಡ ಕಲಿತಾ ಇದ್ದೀನಿ. ತುಂಬಾ ಸ್ವೀಟ್ ಭಾಷೆ. ಅಬ್ಬಬ್ಬಾ, ಇಷ್ಟು ಮಾತಾಡ್ತಿರಲ್ಲ, ಅಷ್ಟು ಸಾಕು. ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿ ಕಲ್ತ್ಕೋತೀರಾ. ಅಯ್ಯೋ, ಕನ್ನಡ ಹಾಡು ಕೂಡ ಹಾಡ್ತಾರೆ. ಶರ್ಲಿ ಅಕ್ಕ ಆ ಹಾಡಾಡಿ. ಬೆಳಿಗ್ಗೆ ಕಲ್ಸಿದ್ನಲ್ಲ ಕನ್ನಡ ಕಸ್ತೂರಿ. ನೋ 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 ವಿದ್ಯಾ, ಇರುತ್ತೆ ಲೈನ್ ಬರತ್ತೆ. ಆಯ್ತು, ಪರವಾಗಿಲ್ಲ. ಎರಡಾದ್ರೆ ಎರಡೇ ಸಾಕು, ಅಷ್ಟೇ ಹಾಡಿ. ಬಣ್ಣದ ತಗದಿನ ತುತ್ತೂರಿ, ಕಾಸಿಗೆ ಕುಂಡನು ಕಸ್ತೂರಿ, ಕಾಸಿಗೆ ಕುಂದನು ಕಸ್ತೂರಿ. ಸರಿಗಮ ಪದನಿಸ ಊದಿದನು, ಸರಿಗಮ ಪದನಿಸ ಊದಿದನು. ಸನಿದಪ ಮಗರಿಸ ಹಾಡಿದನು. ಸರಿ ಸನಿದಪ ಮಗರಿಸ ಮಕರಸ ಹಾಡಿದನು, ಹಾಡಿದನು. ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕುಂಡನು ಕಸ್ತೂರಿ. ಮಗರಿಸ ಹಾಡಿದನು. ಅಲ್ಲ ಮ್ಯಾಮ್, ಹೋಗಿ ಹೋಗಿ ಅವ್ರನ್ನ ಮೀಟ್ ಮಾಡಕ್ ಇದೇ ಜಾಗ ಬೇಕಿತ್ತ? ದೇವಸ್ಥಾನ ಬೇರೆ ಎಲ್ಲಾದ್ರೂ ಸಿಗ್ಬೋದಿತ್ತಲ್ವಾ? ಬೇರೆ ಅಂದ್ರೆ ಎಲ್ಲಿ? ಕಾಫಿ ಡೇ ಕರಿಬೇಕಾಗಿತ್ತ? ಹೌದು, ಎಲ್ಲಿ ಆ ಮನುಷ್ಯ? ಇನ್ನೂ ಬಂದಿಲ್ವಾ? ಅವ್ರು ಆಗ್ಲೇ ಬಂದು ಪ್ರದಕ್ಷಿಣೆ ಆಗ್ತಿದ್ದಾರೆ. ಓ, ಹಾಕ್ಲಿ, ಇನ್ನೂ ಚೆನ್ನಾಗಿ ಸುತ್ತಲಿ. ಒಟ್ನಲ್ಲಿ ಆ ದೇವ್ರು ನಾನು ಹೇಳೋ ಕೆಲಸ ಮಾಡೋ ಅಂತ ಒಳ್ಳೆ ಬುದ್ಧಿ ಕೊಟ್ರೆ ಅಲ್ಲಿಗೆ ಇವತ್ತಿನ ನನ್ನ ಕೆಲಸ ಸಕ್ಸಸ್. ನಡಿ. ಮ್ಯಾಮ್ ಮ್ಯಾಮ್, ಮ್ಯಾಟ್ರ್ ಏನಂತ ಹೇಳಲೇ ಇಲ್ಲ. ನನ್ ಬೆನ್ ಬಿದ್ದಿರೋ ಶನಿನ ಓಡ್ಸಕ್ಕೆ ಆ ಮನುಷ್ಯನೇ ರೈಟ್. ಆ ಶನಿ ಮನೆಯಿಂದ ಹೋದ್ರೆ ನಾನು ನೆಮ್ಮದಿಯಾಗಿರ್ಬೋದು, ನೆಮ್ಮದಿಯಾಗಿ ಮದುವೆ ಆಗ್ಬೋದು. ಅದೇನಂತ ಸರಿಯಾಗಿ ಹೇಳಿ ಮ್ಯಾಮ್. ಯಾವ ಶನಿ? ಸದ್ಯಕ್ಕೆ ನೀನೇ ದೊಡ್ಡ ಶನಿ. ಬಾಯ್ ಮುಚ್ಕೊಂಡಿರು, ಆಮೇಲೆ ಎಲ್ಲಾ ವಿಷಯನೂ ಗೊತ್ತಾಗುತ್ತೆ. ಇರಿಟೇಟಿಂಗ್ ವಿಮೆನ್. ಮ್ಯಾಮ್, ಏನ್ ಮ್ಯಾಮ್ ನೀವು? ಮ್ಯಾಮ್ ಬಾ. ರೀ, ಕಮ್ಮಿ ಆಯ್ತು. ಕರೆಕ್ಟಾಗಿ ಆ ಲೈನ್ ವರೆಗೆ ಹಾಕ್ಬೇಕು. 5 ml, ಒಂಚೂರು ಕಮ್ಮಿ ಆಗ್ಬಾರ್ದು. ಇರ್ಲಿ ಬಿಡೆ ಪಾಪ, ಮಗುಗೆ ಕಹಿ ಆಗುತ್ತೆ. ತುಂಬಾ ಕಹಿ. ಸಾಕು ಬಿಡಿ ಆಂಟಿ. ಏಯ್, ಸುಮ್ನಿರ್ಬೇಕು ನೀನು.
ಏನ್ರಿ ನೀವು ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಕಹಿ ಒಗರು ಅಂತ ಕೂತ್ಕೊಂಡ್ರೆ ಇವಳು ಹುಷಾರಾಗೋದು ಯಾವಾಗ? ರುಚಿಯಾಗಿರ್ಬೇಕು ಅನ್ನೋಕೆ ಇದೇನು ಪಾಯಸನಾ? ಕರೆಕ್ಟಾಗಿ ಹಾಕಿ. ಏನ್ ನೋಡ್ತಾ ಇದ್ದೀರಾ? ಕೊಡಿ ಇಲ್ಲಿ, ಕೊಡಿ. ಇಲ್ಲಿ ಮಾಡು. ಬಾಯ್ ತೆಗಿ. ನಿಮ್ಗಿಂತ ಭೂಪತಿನೇ ವಾಸಿ. ಅಷ್ಟು ಡಿಸ್ಕೌಂಟ್ ಆದ್ರೂ ಕೊಡ್ತಾನೆ. ಆದ್ರೆ ನಾವು ಅಮ್ಮಂದ್ರು ಹಾಗಲ್ಲ. ಮುದ್ದು ಮಾಡೋ ಟೈಮ್ನಲ್ಲಿ ಮುದ್ದು ಮಾಡ್ತೀವಿ, ಮದ್ದು ಕೊಡೋ ಟೈಮ್ನಲ್ಲಿ ಮೂಗು ಹಿಡ್ದಾದ್ರೂ ಸರಿ ಮದ್ದು ಕೊಟ್ಟೇ ಕೊಡ್ತೀವಿ. ನೋ ಡಿಸ್ಕೌಂಟ್. ಪುಟ, ನೀನೊಂದು ಕೆಲಸ ಮಾಡು, ಇನ್ ಸ್ವಲ್ಪ ಹಲ್ವಾ ತಿನ್ಬಿಡು, ಆಗ ಆ ಕಹಿ ಹೊಟ್ಟೋಗುತ್ತೆ. ಅಯ್ಯೋ, ಔಷಧಿ ಕುಡ್ದಾದ್ಮೇಲೆ 5 ನಿಮಿಷ ಏನು ತಿನ್ಬಾರ್ದು. ಹಲ್ವಾಗಿಲ್ವಾ ಏನೂ ಇಲ್ಲ, ಜಾಸ್ತಿ ಆಯ್ತು ನಿಮ್ಮಿಬ್ರದ್ದು. ಹಲೋ ಮಿಸ್ಟ್ರಿ, ಏನಮ್ಮ ಮಹಾರಾಣಿ, ರೆಸ್ಟ್ ಮಾಡ್ತಿದ್ಯಾ ತಾನೆ? ಮಾಡ್ದೆ ಇದ್ರೆ ನಿಮ್ ಮತ್ಗೆ ಬಿಡ್ಬೇಕಲ್ವಾ? ಎಳ್ಕೊಂಡ್ ಬಂದ್ ಕೂಡಾಕ್ತಾರ. ನಾನೇ ಅವ್ರಿಗೆ ಹೇಳಿದ್ದು ನೀನ್ ರೆಸ್ಟ್ ಮಾಡ್ಲೇಬೇಕು, ಟೈಮಿಗೆ ಮಾತ್ರೆ ಸಿರಪ್ ಇದೆಲ್ಲ ಕೊಡ್ಬೇಕು ಅಂತ. ಹೌದು, ನೀನ್ ಮಧ್ಯಾಹ್ನ ಊಟ ಆದ್ಮೇಲೆ ಮಾತ್ರೆ ತಗೊಂಡ, ಸಿರಪ್ ಕುಡ್ದ? ಹಾ, ಆಂಟಿ ಅಂಕಲ್ ಬಂದಿದ್ದಾರೆ, ಅವರೇ ಕುಡ್ಸಿದ್ದು. ಆಂಟಿ ಅಂಕಲ್ ಅಯ್ಯೋ, ಫೋನ್ ಕೊಡೋರ್ಗೆ, ನಾನು ಮಾತಾಡ್ತೀನಿ. ಹಲೋ ಭೂಪತಿ. ಹಾಯ್ ಮಾವ, ಗುಡ್ ಆಫ್ಟರ್ನೂನ್. ಸಾರಿ, ನೀವು ಬರೋದ್ ಗೊತ್ತಿಲ್ಲದೆ ನಾನು ಆಫೀಸ್ ಕೆಲ್ಸದ ಮೇಲೆ ಹೊರಗಡೆ ಬಂದೆ. ಸಾರಿ ಮಾವ. ಏ ಪರವಾಗಿಲ್ಲ ಬಿಡಪ್ಪ, ನಮಗೂ ದಿಢೀರಂತ ಹೋಗ್ಬೇಕು ಅನ್ನಿಸ್ತು, ಅದಕ್ಕೆ ಬಂದ್ವಿ. ಮಾವ, ನೀವೇನು ಯೋಚನೆ ಮಾಡ್ಬೇಡಿ, ನಕ್ಷತ್ರ ಆರಾಮಾಗಿದ್ದಾಳೆ. ಈ ನಡುವೆ ಮನೆಗೆ ಆರಾಮಾಗಿ ಅಡ್ಜಸ್ಟ್ ಆಗ್ತಿದ್ದಾಳೆ. ಐ ಕ್ಯಾನ್ ಸಿ ದಟ್. ಥ್ಯಾಂಕ್ಸ್ ಅ ಲಾಟ್ ಭೂಪತಿ. ಆದ್ರೆ ಆದಷ್ಟು ಬೇಗ ಮನೆಗೆ ವಾಪಸ್ ಕಳಿಸ್ಕೊಟ್ಬಿಡಪ್ಪ, ನಾವು ಪ್ರತಿದಿನ ಇಲ್ಲಿಗೆ ಬರಕ್ಕಾಗಲ್ಲ. ಆಯ್ತು ಮಾವ. ಆಕ್ಚುಲಿ ಒಂದ್ ಸ್ವಲ್ಪ ಸರಿಯಾಗಿ ಓಡಾಡೋ ತರ ಆಗೋಗ್ಬಿಟ್ರೆ ಎದ್ದು ಓಡೋಡಿ ನಿಮ್ ಹತ್ರ ಬರ್ತಾಳೆ, ಅಷ್ಟು ನೆನ್ಸ್ಕೊಂತಾಳೆ ನಿಮ್ಮಿಬ್ಬರನ್ನ. ಹೌದಾ? ಸರಿ ಮಾವ, ಹುಷಾರು, ಟೇಕ್ ಕೇರ್. ನಾನ್ ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ, ನಾನು ಒಂದ್ ಸ್ವಲ್ಪ ಬಿಸಿ ಇದ್ದೀನಿ. ಬಾಯ್. ಕ್ಯಾರಿ ಆನ್. ಬಾಯ್. ಏನಂತೀರಿ? ಏನೂ ಇಲ್ಲ, ನಿಮ್ ಹುಡುಗಿ ಆರಾಮಾಗಿದ್ದಾಳೆ, ಏನು ವರಿ ಮಾಡ್ಕೊಂಬೇಡಿ ಎಂದ. ಟ್ರೂ ಜೆಂಟ್ಲ್ಮನ್ ಕಣ್ರಿ ಆ ಹುಡುಗ. ಇಂಥ ಒಳ್ಳೆ ಫ್ರೆಂಡ್ ಸಿಗ್ಬೇಕು ಅಂದ್ರೆ ನಮ್ ನಕ್ಷತ್ರ ನಿಜವಾಗ್ಲೂ ಪುಣ್ಯ ಮಾಡಿದಾಳೆ. ಎಲ್ಲಿ ಮ್ಯಾಮ್? ಅಲ್ಲಿ ತುಕಾರಾಮ್ ಅಂಕಲ್, ಬನ್ನಿ. ಇಲ್ಲೇ ಬನ್ನಿ. ಈ ಮನುಷ್ಯನ್ ಮುಖ ನೋಡಕ್ ಇಷ್ಟ ಇಲ್ದಿದ್ರು ಸಿಚುಯೇಷನ್ ಮತ್ತೆ ಇವನ ಹತ್ರನೇ ಬರೋ ತರ ಮಾಡ್ತಿದೆ. ಡಿಸ್ಕಸ್ಟಿಂಗ್. ಕೆಲ್ಸ ಆಗೋ ತನಕ ತಡ್ಕೊಳ್ಳೇಬೇಕು, ವಿಧಿ ಇಲ್ಲ. ನನ್ನನ್ನೇನಕ್ಕೆ ಬರಕ್ಕೆ ಹೇಳಿದ್ದು? ಮಾತಾಡ್ಬೇಕಿತ್ತು, ಹೇಳ್ತೀನಿ ಬನ್ನಿ. ನೋಡಿ, ಕುತ್ಕೊಳ್ಳಿ. ನಿಮ್ಮಿಂದ ಒಂದ್ ಕೆಲ್ಸ ಆಗ್ಬೇಕಾಗಿತ್ತು, ಅದನ್ನ ನೀವು ಬಿಟ್ರೆ ಬೇರೆ ಯಾರು ಮಾಡಕ್ಕಾಗಲ್ಲ. ಅದಕ್ಕೆ ನಿಮ್ಮನ್ನ ಹುಡ್ಕೊಂಡ್ ಬಂದಿದ್ದೀನಿ. ನನ್ನಿಂದ ಕೆಲ್ಸನ ಏನು?
ಏನು ಇದನ್ನ ಹೇಳಕ್ಕೆ ಇಲ್ಲಿ ತನಕ ಕರೆದಿದ್ಯಾ? ಏನ್ ಅನ್ಕೊಂಡಿದ್ಯಾ ನನ್ನನ್ನ? ಏನೋ ದೊಡ್ಡ ಮನೆ ಹುಡುಗಿ ನೋಡಕ್ ಮುದ್ದಾಗಿದ್ಯಾ ಅಂತ ಸ್ವಲ್ಪ ಸದ್ರ ಕೊಟ್ಟು ಮಾತಾಡ್ಸಿದ್ರೆ ನನ್ ತಲೆ ಮೇಲೆ ಕೂರ್ತೀಯಾ? ನನಗೆ ಆರ್ಡರ್ ಮಾಡ್ತೀಯಾ? ಎಷ್ಟಿರ್ಬೇಕು ನಿಂಗೆ? ಕೇಳಿಸ್ಕೋ, ನಾನ್ ಸತ್ರು ಈ ಕೆಲಸ ಮಾಡೋದಿಲ್ಲ. ಹೋಗ್ತಾ ಇರು. ನೋಡಿ, ನಿಮ್ಗೆ ಕೆಲಸ ಮಾಡಕ್ ಇಷ್ಟ ಇಲ್ಲ ಅಂತ ನನಗೆ ಗೊತ್ತು. ಆದ್ರೆ ಓ, ಗೊತ್ತಿದ್ದು ಮತ್ತೇನಕ್ಕೆ ಬಂದಿದ್ದು? ಅಷ್ಟಕ್ಕೂ ಇದನ್ನೆಲ್ಲ ಹೇಳಕ್ ನೀನ್ ಯಾರು? ಸಾಧ್ಯನೇ ಇಲ್ಲ, ನಾನ್ ಮಾಡೋದಿಲ್ಲ. ಮಾಡ್ತೀರಾ, ಮಾಡೇ ಮಾಡ್ತೀರಾ. ಅದನ್ನ ಹೇಗ್ ಮಾಡಿಸ್ಬೇಕು ಅಂತ ನನಗ್ ಗೊತ್ತು.